ಅದು ಹಸಿರು ಹೊದ್ದ ಕಣಿವೆಯ ಹಂದರ. ನದಿ ತೊರೆಗಳನ್ನು ಹೊಂದಿರುವ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶಗಳ ನಡುವೆ ಗಡಿಯನ್ನು ಹಂಚಿಕೊಂಡಿರುವ ಪುಟ್ಟ ರಾಜ್ಯ. ನೋಡಲೇ ಮೈ ಝುಮ್ಮೆನಿಸುವ ದುರ್ಗಮವಾದ ಪ್ರದೇಶ. ಅದೇ ಈಶಾನ್ಯ ಭಾಗದ 7 ಸಹೋದರಿ ರಾಜ್ಯಗಳಲ್ಲಿ ಒಂದಾದ ಮಿಜೋರಾಂ. ಅಕ್ಷರಶಃ ದುರ್ಗಮ ಪರ್ವತ ಪ್ರದೇಶಗಳಲ್ಲಿರುವ ಮಿಜೋರಾಂ ರಾಜ್ಯದ ಐಜ್ವಾಲ್ ನಗರ ಅಲ್ಲಿನ ರಾಜಧಾನಿಯಾಗಿದ್ದರೂ ತನ್ನಲ್ಲಿನ ಭೌಗೋಳಿಕ ಪರಿಸ್ಥಿತಿಗಳ ಪರಿಣಾಮ ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವ ಜನವಸತಿ ಪ್ರದೇಶ. ಮಾತ್ರವಲ್ಲ, ಒಂದಕ್ಕೊಂದು ಒತ್ತಿಕೊಂಡಿರುವ ಗುಡ್ಡಗಾಡುಗಳು, ಆಳವಾದ ಕಣಿವೆಗಳನ್ನು ಹೊಂದಿರುವ ಪ್ರದೇಶ. ಮುಖ್ಯವಾಗಿ ನಮ್ಮ ದೇಶದ ಮಿಜೋರಾಂ, ಅಸ್ಸಾಂ, ಮಣಿಪುರ, ತ್ರಿಪುರಾ ರಾಜ್ಯಗಳ ಜೊತೆ ಅಲ್ಲದೆ ಮಯನ್ಮಾರ್ ಹಾಗೂ ಬಾಂಗ್ಲಾದೇಶದೊಂದಿಗೂ ಸಹ ಗಡಿಯನ್ನು ಹಂಚಿಕೊಂಡಿರುವ ಪ್ರದೇಶ. ಇಂತಹ ಒಂದು ಪ್ರದೇಶದಲ್ಲಿ ನಮ್ಮ ರೈಲ್ವೆ ಇಂಜಿನಿಯರ್ಗಳು ಅದ್ಭುತವೊಂದನ್ನೇ ಸೃಷ್ಟಿ ಮಾಡಿದ್ದಾರೆ. ಅದೇ ಮಿಜೋರಾಂ ರಾಜಧಾನಿ ಐಜ್ವಾಲ್ ನಗರದ ಸನಿಹದಲ್ಲೇ ನಿರ್ಮಾಣಗೊಂಡಿರುವ ಬೈರಾಬಿ ಸೈರಾಂಗ್ ನೂತನ ಬ್ರಾಡ್ಗೇಜ್ ರೈಲು ಮಾರ್ಗ. ರಾಜಧಾನಿ ಐಜ್ವಾಲ್ ನಗರದಿಂದ 22.5 ಕಿಲೋಮೀಟರ್ ದೂರದಲ್ಲಿರುವ ದಕ್ಷಿಣದ ಕಣಿವೆ ಪ್ರದೇಶ ಸೈರಾಂಗ್ನಿಂದ ಉತ್ತರ ದಿಕ್ಕಿನಲ್ಲಿರುವ ಬೈರಾಬಿವರೆಗೆ ನೂತನ ಬ್ರಾಡ್ಗೇಜ್ ರೈಲು ಮಾರ್ಗ ನಿರ್ಮಾಣಗೊಂಡಿದೆ. ಸೈರಾಂಗ್ನ ನೂತನ ರೈಲು ನಿಲ್ದಾಣದಿಂದ ಬೈರಾಬಿ ನಿಲ್ದಾಣದವರೆಗೆ 51.38 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದ್ದು ಐಜ್ವಾಲ್ ಹಾಗೂ ಕೊಲಸಿಬ್ ಜಿಲ್ಲೆಗಳ ಮೂಲಕ ಸಾಗುತ್ತದೆ. जो भारत के दूसरे पार्ट है वहाँ जाने के बहुत आसानी हो जाता है। अभी हम बाई रोड अगर यहाँ से सिलचर जाना चाहते हैं तो 7 घंटे का टाइम लगता है, 7 आवर्स, जो कि अब कम होके रेल से सिर्फ 3 घंटे में हम सिलचर पहुँच पाएंगे। वैसे ही गुवाहाटी जाने में करीब 18 से 19 घंटे लगते हैं, तो हम 12 घंटे में अभी गुवाहाटी पहुँच पाएंगे। सो जो ट्रैवलिंग डिस्टेंस है वो भी कम हो गया और साथ ही साथ एक जो सुगम और सुरक्षित तरीके से लोग पहुंच पाएंगे, एक कंफर्टेबल जर्नी का आनंद उठा पाएंगे। और यहाँ के जो लोग हैं, जो स्थानीय यहाँ के लोग हैं, यहाँ के स्टूडेंट्स बाहर पढ़ने जाते हैं, मेडिकल फैसिलिटी के लिए लोगों को बाहर जाना पड़ता है, तो उन सब के लिए बहुत आसान हो जाएगा। टूरिस्ट जो भारत के अलग अलग हिस्सों से यहाँ पे आते हैं उनके लिए ये बहुत आसान होगा, तो टूरिस्ट यहाँ आसानी से आ पाएंगे और यहाँ का जो प्राकृतिक सौंदर्य है उसका आनंद भी उठा पाएंगे। तो हर एंगल से ये मिजोरम वासियों के लिए एक वरदान की तरह है और उनका जो सालों से सपना था वो साकार हो गया। उद्घाटन के बारे में उद्घाटन इनॉग्रेशन, हाँ, ये इसका प्रोजेक्ट का अभी बहुत ही जल्द अगले 1 से 2 हफ्ते के अंदर अंदर इसका उद्घाटन माननीय प्रधानमंत्री जी करने वाले हैं और बहुत जल्द ही यहाँ पे रेल परिचालन शुरू हो जाएगा। ಈ ಮಾರ್ಗದಲ್ಲಿ ಹೋರ್ಟೋಕಿ, ಕವನ್ಪುವಿ, ಮುವಾಲ್ಖಾಂಗ್,
ಮತ್ತು ಸೈರಾಂಗ್ ಎಂಬ 4 ನಿಲ್ದಾಣಗಳಿವೆ. ಆರಂಭಿಕವಾಗಿ 5,029 ಕೋಟಿ ರೂಪಾಯಿ ಯೋಜನಾ ವೆಚ್ಚವಾಗಿದ್ದರೂ ಮುಕ್ತಾಯದ ವೇಳೆಗೆ ಸುಮಾರು 8,071 ಕೋಟಿ ರೂಪಾಯಿ ಆಗಲಿದೆ. ದಟ್ಟ ಹಾಗೂ ದುರ್ಗಮ ಭಾರೀ ಕಣಿವೆಗಳ ನಡುವೆ ಸಾಗಿರುವ ಈ ರೈಲು ಮಾರ್ಗವೇ ಒಂದು ಇಂಜಿನಿಯರಿಂಗ್ ಅದ್ಭುತವಾಗಿದೆ. ಈ ಮಾರ್ಗದಲ್ಲಿ ಒಟ್ಟು 153 ಸೇತುವೆಗಳು, 43 ಸುರಂಗಗಳು, 4 ನಿಲ್ದಾಣಗಳು ನಿರ್ಮಾಣಗೊಂಡಿದ್ದು, ಈ ಮಾರ್ಗದ ಗರಿಷ್ಠ ವೇಗ ಪ್ರತಿ ಗಂಟೆಗೆ 100 ಕಿಲೋಮೀಟರ್ಗಳಾಗಿವೆ. ಸೇತುವೆ ಮತ್ತು ಸುರಂಗಗಳನ್ನು ಹೊರತುಪಡಿಸಿ 23.715 ಕಿಲೋಮೀಟರ್ ಮಾರ್ಗವು ಬಯಲಿನಲ್ಲಿದೆ. ಕೆಲವೆಡೆ 65 ಮೀಟರ್ ಆಳದ ಕಡಿತಗಳನ್ನು ಮಾಡಲಾಗಿದೆ. ಮಳೆಯಿಂದಾಗಿ ಭೂಕುಸಿತ ತಡೆಯಲು ಗುಡ್ಡಗಳನ್ನು ಸೂಕ್ತ ರಕ್ಷಣಾ ಯೋಜನೆಗಳೊಂದಿಗೆ ಬಲಪಡಿಸಲಾಗಿದೆ. ಬೈರಾಬಿ ಸೈರಾಂಗ್ ರೈಲ್ವೆ ಮಾರ್ಗ ಯೋಜನೆಯು ಹೊರಟೋಗಿ, ಕೌನ್ಪುಯಿ, ಮುವಲ್ಖಾಂಗ್ ಮತ್ತು ಸೈರಾಂದ್ ಸಿಹ್ಮುಯಿ ಎಂಬ 4 ನಿಲ್ದಾಣಗಳನ್ನು ಒಳಗೊಂಡಿದೆ. ಈ ಮೂಲ ಸೌಕರ್ಯ ಯೋಜನೆಯು 55 ಪ್ರಮುಖ ಸೇತುವೆಗಳು ಮತ್ತು 89 ಸಣ್ಣ ಸೇತುವೆಗಳನ್ನು ಒಳಗೊಂಡಿದೆ. ಗಮನಾರ್ಹವಾಗಿ ಅತಿ ಎತ್ತರದ ಪಿಯರ್ಸ್ ಸೇತುವೆ ಸಂಖ್ಯೆ 196, ಸರಾಸರಿ 104 ಮೀಟರ್ ಎತ್ತರದಲ್ಲಿದ್ದು, ಇದು ಕುತುಬ್ ಮಿನಾರ್ಗಿಂತಲೂ ಎತ್ತರವಾಗಿದೆ. ಬೈರಾಬಿ ಸೈರಾಂಗ್ ಹೊಸ ರೈಲು ಮಾರ್ಗ ಯೋಜನೆಯು ಮೊದಲ ಬಾರಿಗೆ ರಾಜ್ಯ ರಾಜಧಾನಿ ಐಜ್ವಾಲ್ಗೆ ನೇರ ರೈಲು ಸಂಪರ್ಕವನ್ನು ಕಲ್ಪಿಸಿದೆ. ಈ ಸಾಧನೆಯು ಪ್ರಯಾಣಿಕರು ಮತ್ತು ಸರಕು ಸಾಗಣೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ, ಸಾಮಾಜಿಕ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಿಜೋರಾಂ ಜನರ ದೀರ್ಘಕಾಲದ ಆಕಾಂಕ್ಷೆಯನ್ನು ಪೂರೈಸುತ್ತದೆ. ಇನ್ನು ಪಾರಂಪರಿಕ ಗುಡ್ಡಗಾಡು ಪ್ರದೇಶದ ಸಂಸ್ಕೃತಿಯನ್ನು ಈ ಭಾಗದ ಜನರ ಹಾಗೂ ವ್ಯವಸ್ಥೆ ಇಂದಿಗೂ ಉಳಿಸಿಕೊಂಡು ಬಂದಿದೆ. ಈ ಕಾರಣಕ್ಕಾಗಿ ಸುರಂಗಗಳ ಮುಖಭಾಗಗಳಲ್ಲಿ ಮಿಜೋರಾಂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾತ್ಮಕ ಚಿತ್ರಗಳು ಮೂಡಿಸಲ್ಪಟ್ಟಿವೆ. ಇವುಗಳಲ್ಲಿ ಮಿಜೋರಾಂ ಜನರ ಉಡುಪು, ಹಬ್ಬ, ಸಂಪ್ರದಾಯಗಳು, ಹಳ್ಳಿಯ ಜೀವನ ಶೈಲಿ, ಹಾಗೆಯೇ ರಾಜ್ಯದ ಸಸ್ಯಜೀವಿ ಮತ್ತು ಪ್ರಾಣಿಜೀವಿಗಳ ಚಿತ್ರಣ ನೀಡಲಾಗಿದೆ. ಬೈರಾಬಿ ಸೈರಾಂಗ್ ಹೊಸ ರೈಲು ಮಾರ್ಗವು ಸರಕು ಮತ್ತು ಸೇವೆಗಳ ತ್ವರಿತ ವಿತರಣೆಗೆ ಸಹಕಾರಿಯಾಗಲಿದೆ. ಕೈಗೆಟುಕುವ ಮತ್ತು ವೇಗದ ಪ್ರಯಾಣ ಆಯ್ಕೆಗಳನ್ನು ಒದಗಿಸುವ ಮೂಲಕ ಸ್ಥಳೀಯರ ಜೀವನದಲ್ಲಿ ಸುಗಮ ಬದಲಾವಣೆಗಳನ್ನು ತರ್ತಾ ಇದೆ.